ಈ ಆಷಾಢ ಮಾಸದ ವಿಶೇಷತೆ ಏನು? ಚಂಡಮುಂಡರನ್ನ ಸಂಹಾರ ಮಾಡಿದಂತಹ ಚಾಮುಂಡೇಶ್ವರಿ ಅಂದ್ರೆ ದುರ್ಗಿಯ ಸ್ವರೂಪವೇ ರಾಕ್ಷಸನ ಸಂಹಾರ ಮಾಡಲಿಕ್ಕೆ ಈ ಆಷಾಢ ಮಾಸದಲ್ಲಿ ಅವಳ ಮೊದಲ ಅವತಾರ ಆಗ್ತದೆ. ಈ ಆಷಾಢ ಮಾಸದಲ್ಲಿ ಜಾಸ್ತಿ ಹೆಣ್ಣು ದೇವತೆಗಳನ್ನೇ ಪೂಜೆ ಮಾಡ್ತೀವಿ. ಈಗ ಬಂದ್ರೆ ಯಾಕೆ ಹೆಣ್ಣು ದೇವರಿಗೆ ಅಷ್ಟು ಮಹತ್ವ ಇದೆ? ಯಾಕೆ ಬೇರೆಯವ್ರನ್ನ ಪೂಜೆ ಮಾಡಬಾರ್ದು? ಆಷಾಢ ಮಾಸದಲ್ಲಿ ಯಾವ ವ್ರತಗಳನ್ನ ಮಾಡ್ಬೇಕು? ಇಲ್ಲಿ ವ್ರತ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಮಾಸದಲ್ಲಿ ಪೂಜೆಗೆ ಅತ್ಯಂತ ಶ್ರೇಷ್ಠವಾದಂಥದ್ದು. ಈ ಆಷಾಢ ಮಾಸದಲ್ಲಿ ಬರೋದು ದೇವಶನಿ ಏಕಾದಶಿ. ಏಕಾದಶಿ ಇದರಲ್ಲಿ ನಾರಾಯಣ ಏನ್ ಮಾಡ್ತಾರೆ ಅಂದ್ರೆ ಕ್ಷೀರಸಾಗರದಲ್ಲಿ ಹೋಗಿ 4 ತಿಂಗಳುಗಳ ಕಾಲ ಮಲ್ಕೋತಾರೆ. ಸೊ ಈ ಮಾಸದಲ್ಲಿ ಯಾವುದೇ ಒಳ್ಳೆ ಕೆಲಸಗಳನ್ನ ಮಾಡಬಾರ್ದು. ಅಂದ್ರೆ ದೇವರ ಜಪ ತಪ ನಾಮ ಸ್ಮರಣೆ ಇದನ್ನ ಇಟ್ಕೊಂಡ್ರೆ ತುಂಬಾ ಒಳ್ಳೆ ಕೆಲಸ ಅಂದ್ರೆ ಯಾವುದು?